ಹೋಗಿ ಮಹಾರಾಷ್ಟ್ರದಲ್ಲಿ ಫಡ್ನೀಸ್, ಆಸಾಮದಲ್ಲಿ ವಿಶ್ವಾಸ್. ನಿನ್ನೆ ಮ್ಯಾಗ ಈಗ ನೋಡ್ರಿ, ಇವತ್ತು ನಮ್ಮ ಸರ್ಕಾರ ಇತ್ತು. ಪಾಪ ವಿನಾಯಕ ಒಬ್ಬ ನೇಕಾರ ಒಬ್ಬ ಯುವಕ ಹೇಳಕತ್ತಿತ್ತು ನನಗೆ, ಶಾಲೆ ಮಕ್ಕಳಿಗೆ ಡ್ರೆಸ್ ಸೀರೆ ರೇಷನ್ದಾಗ ಸೀರೆ ಅಂತ ಕೊಟ್ಬಿಟ್ಟಿದ್ರೆ ಇವತ್ತು ನೇಕಾರರು ಯಾರೂ ಉಪವಾಸ ಬರ್ತಿದ್ದಿಲ್ಲ. ನಮ್ಮ ಸಿದ್ದು ಸೋದಿ ಭಾಳ ಪ್ರಯತ್ನ ಮಾಡೋರು, ಕಣ್ಣು ಹಾಕಿ ಏನು ಕೇಳ್ತಿದ್ದೀವಿ ಅಧ್ಯಕ್ಷಿದ್ರು. ನಾನು ಅವರು ವಾಟಿಂಗ್ ಮಾತಾಡ್ತಿದ್ವಿ. ನಮ್ಮವರು ಏನು ಹಗರಿಲ್ರಿ ಒಳಗೆ ಮೀಟಿಂಗ್ ಮಾಡೋದು, ಮಜಾ ಮಾಡೋದು. ಇಲೆಕ್ಷನ್ ಬರೋಣ ನಮ್ಮ ಹಿಂದೂ ಬಾಯಿ ಅನ್ನೋದು. ಮುಂದೆ ಆದ್ಮೇಲೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಮಾಡಿ. ಯಾರಿಗೂ ವಿಕಾಸ ಇಲ್ಲ, ಇವ್ರದೇ ವಿಕಾಸ. ಮಣ್ಣಿನೇ ಉದ್ಧಾರ ಆಗ್ಬೇಕು. ಆದ್ಮೇಲೆ ಮಗ ಮುಖ್ಯಮಂತ್ರಿ ಆಗ್ಬೇಕು, ಮಗ ಮೊಮ್ಮಗ ಆಗ್ಬೇಕು. ನಾ ಹೇಳಿದೆ ಬೊಮ್ಮಾಯಿ ಮತ್ತು ಅಧಿಕಾರ ಸಿಕ್ಕಾಗ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮ್ಯಾಗ ಬಂದು ದಂಧೆ ಮಾಡ್ತಾರೆ. ಪೊಲೀಸ್ ಜೀಪ್ ಮ್ಯಾಗ ನಿಂತು ಭಾಷಣ ಮಾಡ್ತಾರ. ಪೊಲೀಸ್ ಕಾನ್ಸ್ಟೇಬಲ್ ಹೆಣ್ಮಗಳ ಮೈ ಮ್ಯಾಗ ಹೋಗ್ತಾರ. PSI ಬಾಯಿ ಮಗ ಮಾತಾಡ್ತಾರ. ಪೊಲೀಸ್ ಸ್ಟೇಷನ್ ಸುತ್ತಿಲ್ಲತ್ತಾರ. ಆದ್ರೂ ನಮ್ಮವರು ಕಠಿಣ ಕ್ರಮ ಕೈಗೊಳ್ಳಲ್ಲ. ಯಾವ ಕೈಕೊಳ್ತಾರೋ ಪದ್ಮಸ್ವಳಿ ಕೇಳಿದ್ರೆ